ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಾನು ಹೋಪೋನೋಪೋನೋ ಪ್ರೇಯರ್ ಬಗ್ಗೆ ಹೇಳ್ತೀನಿ. ಹೋಪೋನೋಪೋನೋ ಪ್ರೇಯರ್ ಅದು ಯಾವುದಕ್ಕೆ? ಮನಿ ಬ್ಲಾಕೇಜ್ಗೆ. ನಿಮ್ಮ ಲೈಫಲ್ಲಿ ಹಣ ಎಲ್ಲಾದರೂ ಅಲ್ಲಿ ಇಲ್ಲಿ ಸ್ಟಕ್ ಆಗಿ ಬ್ಲಾಕ್ ಆಗಿಬಿಟ್ಟಿದೆ, ಅಥವಾ ನೀವು ಯಾರ್ಯಾರಿಗೋ ಕೊಡಬೇಕು ಆದರೆ ನಿಮಗೆ ಬರೋದು ಬರ್ತಾ ಇಲ್ಲ, ಇಂಥ ಪ್ರಾಬ್ಲಮ್ಸ್ಗೆ ಈ ಹೋಪೋನೋಪೋನೋ ಪ್ರೇಯರ್ನ ಹೇಗೆ ಮಾಡೋದು, ಯಾಕೆ ಮಾಡೋದು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಹೋಪೋನೋಪೋನೋ ಅಂದರೆ ಈಗಾಗಲೇ ನಾನು ಒಂದೆರಡು ಮೂರು ವಿಡಿಯೋಸ್ ಮಾಡಿದ್ದೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹೋಪೋನೋಪೋನೋ ಅಂದರೆ 4 ಮ್ಯಾಜಿಕಲ್ ಪದಗಳು. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ಹವಾಯಿಯನ್ ಕಂಟ್ರಿನ ಒಂದು ಪ್ರಾರ್ಥನೆ. ಈ ಹೋಪೋನೋಪೋನೋ ಪ್ರಾರ್ಥನೆಯಿಂದ ನಾವು ನಮ್ಮ ಲೈಫಲ್ಲಿರುವಂಥ ಯಾವುದೇ ಪ್ರಾಬ್ಲಮ್ ಇರಲಿ ಸ್ನೇಹಿತರೆ, ಅದನ್ನು ಸರಿ ಮಾಡ್ಕೊಳ್ಬಹುದು. ಈ ಹೋಪೋನೋಪೋನೋ ಅನ್ನೋದು ಒಂಥರ ಮೆಂಟಲ್ ಕ್ಲೆನ್ಸಿಂಗ್ ಟೆಕ್ನಿಕ್ ಅನ್ಬೋದು. ಅಂದರೆ ನಮ್ಮ ಮನಸ್ಸನ್ನು ಶುದ್ಧ ಮಾಡುವಂಥ ಒಂದು ಟೆಕ್ನಿಕ್. ಅಂದರೆ ಇಲ್ಲಿವರೆಗೂ ನಮ್ಮ ಒಳಗೆ ಎಷ್ಟೊಂದು ಒಂದು ಡರ್ಟ್ ಅಂದರೆ ಗಲೀಜು ಅಂತೀವಲ್ಲ, ಗಲೀಜಂದರೆ ನಿಮಗೆ ನಾನು ನಮ್ಮ ಪಾಪಗಳು ಕರ್ಮಗಳು ಎಲ್ಲ ಇರುತ್ತಲ್ವ, ಅದು ಹಣದ ವಿಷಯದಲ್ಲಾಗಲಿ, ರಿಲೇಷನ್ಶಿಪ್ ಆಗಲಿ, ಜಾಬ್ ಆಗಲಿ, ಕರಿಯರ್ ಆಗಲಿ, ಅಥವಾ ನೀವು ನಿಮ್ಮ ಲೈಫಲ್ಲಿ ಈಗ ಬೇರೆ ಏನೇನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳ ಕುರಿತು ನೀವು ಏನಾದರೂ ನಿಮ್ಮ ಹಿಂದಿನ ಜನ್ಮದಲ್ಲೇ ಆಗಲಿ, ಈ ಜನ್ಮದಲ್ಲೇ ಆಗಲಿ, ಅಥವಾ ನಿಮ್ಮ ಪೂರ್ವಿಕರಿಂದನೇ ಆಗಲಿ ಏನಾದರೂ ಎಲ್ಲ ಕರ್ಮಗಳು ಮೂಟೆ ಕಟ್ಕೊಂಡಿರ್ತೀರಲ್ವ, ಆ ಕರ್ಮಗಳಿಂದ ಈ ಬ್ಲಾಕೇಜಸ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಆ ಕರ್ಮಗಳನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಈ ಬ್ಲಾಕೇಜಸ್ ಕೂಡ ಕ್ಲಿಯರ್ ಆಗುತ್ತೆ. ಈ ಹೋಪೋನೋಪೋನೋ ಅನ್ನೋದು ಒಂದು ಸಣ್ಣ ಪ್ರೇಯರೇ, ಆದರೆ ಅದರ ಒಳಗಡೆ ಅಡಗಿರುವಂಥ ಸತ್ಯ ಏನಿದೆ, ಅರ್ಥ ಏನಿದೆ, ಅದು ತುಂಬ ಆಳವಾಗಿರುವಂಥದ್ದು. ಆ 4 ಪದಗಳ ಅರ್ಥ ನೀವೇನಾದರೂ ತಿಳ್ಕೊಂಬಿಟ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ನ ಈ ಪ್ರಾರ್ಥನೆಯಿಂದ ನೀವು ಸರಿ ಮಾಡ್ಕೋಬೋದು. ಆ ರೀತಿ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಮನಿ ಬ್ಲಾಕೇಜಸ್ ಇದ್ದರೆ ನಿಮ್ಮ ಲೈಫಲ್ಲಿ ಆ ಮನಿ ಬ್ಲಾಕೇಜಸ್ಗೆ ಈ ಹೋಪೋನೋಪೋನೋ ಪ್ರೇಯರ್ನ ಹೇಗೆ ನೀವು ಬಳಸ್ಕೋಬಹುದು ಅಂತ. ಸೊ ಈಗ ನೀವು ಹಣದ ವಿಷಯದಲ್ಲಿ ತುಂಬ ಟೆನ್ಷನ್ ಆಗಿದ್ದೀರಾ ಅಂದ್ಕೊಳ್ಳೋಣ. ಈ ಹಣದ ಪ್ರಾಬ್ಲಮಲ್ಲಿರೋರಿಗೆಲ್ಲನೂ ಏನು ಸಮಸ್ಯೆ ಅಂದರೆ, ಅವರು ಕೊಡಬೇಕಾಗಿರೋರಿಗೆ ಕೊಡುವಂಥ ಹಣ ಅವ್ರಿಗೆ ಸಿಗ್ತಾ ಇಲ್ಲ, ಅಥವಾ ಅವ್ರಿಗೆ ಬರಬೇಕಾಗಿರುವಂಥ ಹಣ ಬರ್ತಾ. ಈ ರೀತಿ ನಿಮಗೆ ಈಗ ಹಣದ ಪ್ರಾಬ್ಲಮ್ ಇದೆ ಅಂದರೆ ಅದರ ಅರ್ಥ ಏನಿರ್ಬೋದು ಅಂದರೆ, ನಮ್ಮ ಹಿಂದಿನ ಜನ್ಮದಲ್ಲೇ ಆಗಲಿ, ಅಥವಾ ಈ ಜನ್ಮದಲ್ಲೇ ಆಗಲಿ, ಅಥವಾ ನಮ್ಮ ಪೂರ್ವಿಕರಿಂದಾನೇ ಆಗಲಿ, ನಾವು ಈ ಹಣದ ಬಗ್ಗೆ ಕೀಳು ಭಾವನೆಯಿಂದ ಇದ್ದಿರಬಹುದು, ಅಥವಾ ಹಣಕ್ಕೆ ನಾವು ಅಗೌರವ ಕೊಟ್ಟಿರಬಹುದು, ಅವಮಾನ ಮಾಡಿರಬಹುದು, ಗೊತ್ತೋ ಗೊತ್ತಿಲ್ಲದೇನೋ ನಮ್ಮಿಂದ ಇನ್ನೊಬ್ಬರಿಗೆ ಹಣದ ತೊಂದರೆ ಆಗಿರಬಹುದು. ಈ ರೀತಿಯಾದ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ತೊಂದರೆಗಳಾಗಿದ್ರೆ ಅದನ್ನು ಹೇಗೆ ತೆಗೆದುಹಾಕೋದು ಅಂದರೆ, ಈ ಹೋಪೋನೋಪೋನೋ ಪ್ರೇಯರ್ ಮೂಲಕ ನಾವು ಯೂನಿವರ್ಸ್ನ ನಮ್ಮ ಪಾಪಗಳು, ನಮ್ಮ ಮಿಸ್ಟೇಕ್ಸು ಏನೇನಿದೆ ಎಲ್ಲವನ್ನ ಕ್ಷಮಿಸಿ ಅಂತ ಕೇಳಿಕೊಂಡು, ಅಂದರೆ ಸರೆಂಡರ್ ಆಗಿಬಿಡ್ತೀವಿ. ನಾವು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೊಂಡ್ಬಿಡ್ತೀವಿ. ನಮಗೆ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳನ್ನು ಕೂಡ ಯೂನಿವರ್ಸ್ ಮುಂದೆ ಒಪ್ಕೊಂಡ್ಬಿಡ್ತೀವಿ. ಹೌದು, ಏನೋ ತಪ್ಪುಗಳು ಆಗಿರಬಹುದು, ಅದಕ್ಕೆ ಐ ಆಮ್ ಸೋ ಸಾರಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ಪ್ಲೀಸ್ ಫಾರ್ಗಿವ್ ಮೀ, ಧನ್ಯವಾದಗಳು ನೀವು ನನ್ನ ಕ್ಷಮಿಸಿದ್ದಕ್ಕೆ, ಐ ಲವ್ ಯು, ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಯೂನಿವರ್ಸ್ ಹತ್ರ ನಾವು ಪ್ರಾರ್ಥನೆ ಮಾಡೋದು. ಸೊ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಯಾವಾಗ ನಾವು ಈ ಪ್ರಾರ್ಥನೆನ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ನಾವು ಅದನ್ನು ಅಳವಡಿಸ್ಕೊಂಡು ದಿನಾ ಈ ಪ್ರಾರ್ಥನೆನ ಮಾಡ್ತಾ ಹೋದಾಗ ಈ ಮನಿ ಬ್ಲಾಕೇಜ್ ಅನ್ನೋದು ಆಟೋಮ್ಯಾಟಿಕ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ. ನಿಮಗೆಲ್ಲ ಆಲ್ರೆಡಿ ಹೋಪೋನೋಪೋನೋ ಪ್ರಾರ್ಥನೆ ಆ 4 ಮ್ಯಾಜಿಕ್ ಪದಗಳು ಯಾವುದು ಅಂತ ಗೊತ್ತಿರಬಹುದು. ನಾನು ಇವಾಗಲೇ ಕೂಡ ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಆದರೂ ಇನ್ನೊಂದು ಸಲ ಹೇಳ್ತೀನಿ. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದೇ ಪ್ರಾರ್ಥನೆ, ಇದನ್ನೇ ರಿಪೀಟೆಡ್ ಆಗಿ ನಾವು ಹೇಳ್ಕೊಳ್ಳೋದು. ಈಗ ನಿಮಗನ್ಸ್ಬೋದು, ಈಗ ಹಣದ ಪ್ರಾಬ್ಲಮ್ ಇದೆ ಅಂದರೆ
ಐ ಆಮ್ ಸೋ ಸಾರಿ ಅಂತ ಯಾಕೆ ಹೇಳಬೇಕು? ನನಗೆ ಯಾರೋ ಕೊಡೋರು ಕೊಡ್ತಾ ಇಲ್ಲ, ಅದಕ್ಕೆ ಯಾಕೆ ನಾನು ಸಾರಿ ಕೇಳಬೇಕು? ನಾನು ಯಾರಿಗೋ ಕೊಡಬೇಕು, ಅದಕ್ಕೆ ನನಗೆ ಹಣ ಅರೇಂಜ್ ಆಗ್ತಿಲ್ಲ, ಸೊ ನಾನಿಲ್ಲಿ ಯಾರಿಗೆ ಸಾರಿ ಹೇಳಬೇಕು? ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಬರ್ಬೋದು, ಅದು ಸಹಜ. ಆದರೆ ಅದೇ ಈ ಒಂದು ಪ್ರಾರ್ಥನೆಯ ರಹಸ್ಯ. ಆದರೆ ನೀವು ಯಾಕೆ ಹೇಳ್ತೀರಾ ಅಂದರೆ ಐ ಆಮ್ ಸೋ ಸಾರಿ ಅಂತ, ನಮ್ಮಿಂದ ಗೊತ್ತಿಲ್ಲದೇನೋ ಹಣದ ವಿಷಯದಲ್ಲಿ ಯಾರಿಗಾದರೂ ತೊಂದರೆ ಆಗಿರಬಹುದು, ಅಥವಾ ಹಣವನ್ನು ನಾವೇ ಕೀಳು ಭಾವನೆಯಿಂದ ನೋಡಿರಬಹುದು, ಅಥವಾ ಹಣಕ್ಕೆ ನಾವು ಮರ್ಯಾದೆ ಕೊಟ್ಟಿಲ್ಲದೆ ಇರಬಹುದು. ಈ ರೀತಿ ನಮಗೆ ಗೊತ್ತಿಲ್ಲದೇನೋ ಆಗಿರಬಹುದು, ಅಥವಾ ನಮ್ಮ ಹಿಂದಿನ ಜನ್ಮದಲ್ಲೇ ಆಗಿರಬಹುದು, ಅಥವಾ ಪೂರ್ವಿಕರಲ್ಲಿ ಕೂಡ ಆಗಿರಬಹುದು. ಹಾಗಾಗಿ ನೀವು ನಿಮ್ಮ ಮನಸ್ಸಾರೆ ಯೂನಿವರ್ಸ್ ಹತ್ರ ಐ ಆಮ್ ಸೋ ಸಾರಿ ಅಂತ ಕೇಳ್ಕೊಂಡಾಗ ನಿಮ್ಮ ಗೊತ್ತಿಲ್ಲದೇನೋ ಮಾಡಿರುವಂಥ ಪಾಪಗಳು, ಕರ್ಮಗಳು ಎಲ್ಲವನ್ನು ಯೂನಿವರ್ಸು ಕ್ಷಮಿಸ್ಬಿಡುತ್ತೆ. ಸೊ ಈಗ ಅರ್ಥ ಆಯ್ತಲ್ಲ, ಐ ಆಮ್ ಸೋ ಸಾರಿ ಅನ್ನೋದನ್ನ ನೀವು ನಿಮ್ಮ ಇಷ್ಟ ದೈವ ಅಥವಾ ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ. ಈಗ ನೀವು ಕ್ಷಮೆ ಕೇಳಿದ್ದೀರಾ ಅಲ್ವಾ ದೇವ್ರ ಹತ್ರ ಅಥವಾ ಯೂನಿವರ್ಸ್ ಹತ್ರ, ನಾನು ಗೊತ್ತಿಲ್ಲದೇನೋ ಮಾಡಿರುವಂಥ ತಪ್ಪುಗಳಿಗೆ ಎಲ್ಲದಕ್ಕೂ ನನ್ನನ್ನು ಕ್ಷಮಿಸಿ ಅಂತ. ಈಗ ಅವರು ನಮ್ಮನ್ನು ಕ್ಷಮಿಸ್ಬೇಕಲ್ವಾ, ಅದಕ್ಕೆ ನಾವು ಮನಸ್ಸಿನಿಂದ, ಹೃದಯದಿಂದ ಸ್ವಲ್ಪ ಬೇಡ್ಕೊಂಡ್ರೆ ಆಗ ಇನ್ನೂ ಇಂಪ್ರೆಸ್ ಆಗಿ ನಮ್ಮನ್ನು ಬೇಗ ಕ್ಷಮಿಸ್ತಾರೆ ಅಲ್ವಾ. ಸೊ ಪ್ಲೀಸ್ ಫಾರ್ಗಿವ್ ಮೀ ಅಂತ ಅದನ್ನು ನೀವು ಫೀಲ್ ಮಾಡಿಕೊಂಡು ಹೇಳ್ಕೋಬೇಕು ಪ್ರಾರ್ಥನೆಯಲ್ಲಿ. ಸೊ ನೀವು ದೇವ್ರಿಗೆ ಹೇಳ್ತಾ ಇದ್ದೀರಾ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ ಅಂತ, ಬೇರೆ ಯಾರಿಗೂ ಅಲ್ಲ. ಒಂದೊಂದ್ಸಲ ನಮಗೆ ಗೊತ್ತಿದ್ದೇ ಕೂಡ ಮಿಸ್ಟೇಕ್ಸ್ ಆಗಿರುತ್ತೆ, ನಮಗೆ ಮನದಾಳದಲ್ಲಿ ಗೊತ್ತಿರುತ್ತೆ ನಾವು ಇಂಥ ತಪ್ಪು ಮಾಡಿದ್ದೀವಿ ಹಣದ ವಿಷಯದಲ್ಲಿ ಅಂತ. ಆದರೆ ಅದನ್ನು ಯಾರ ಹತ್ರ ಹೇಳ್ಕೊಂಡಿರಲ್ಲ, ಮನಸ್ಸೊಳಗೇನೆ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ, ಅಥವಾ ಪಶ್ಚಾತ್ತಾಪ ಕೂಡ ಪಡ್ತಾ ಇರಲ್ಲ, ಈ ತಪ್ಪು ಮಾಡಿದ್ದೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಯಾರಿಗೂ ಗೊತ್ತಿಲ್ಲಪ್ಪ ಅಂದ್ಕೊಂಡು ಸುಮ್ಮನಿರ್ತೀರ. ಸೊ ಈ ಪ್ರಾರ್ಥನೆ ಮೂಲಕ ನೀವು ದೇವರ ಹತ್ರ ಅಥವಾ ಯೂನಿವರ್ಸ್ ಹತ್ರ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಆಗಿರೋದು ಅಥವಾ ಆಗಿಲ್ಲದೆ ಕೂಡ ನಿಮ್ಮ ಪ್ರಮೇಯ ಇಲ್ಲದೆ ನಿಮ್ಮಿಂದ ನೀವೇ ಒಂದು ಕಾರಣವಾಗಿ ಒಂದು ಮೀಡಿಯೇಟರ್ ಆಗಿ ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಿದ್ರೂ ಸಹ ಅದಕ್ಕೂ ನೀವು ಈ ರೀತಿ ಮನಸಾರೆ ಕ್ಷಮೆನ ಕೇಳಿದಾಗ ಯೂನಿವರ್ಸು ಖಂಡಿತ ಇಂಪ್ರೆಸ್ ಆಗುತ್ತೆ. ಸೊ ಈಗ ನಿಮಗೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ ಅನ್ನೋದರ ಅರ್ಥ ಗೊತ್ತಾಯ್ತು ಅಲ್ವಾ. ಈಗ ದೇವರು ಅಥವಾ ಯೂನಿವರ್ಸು ನೀವು ಇದೆರಡು ಕೇಳಿದ್ಮೇಲೆ, ಮನಸ್ಸಿನಿಂದ ಕೇಳಿದ್ಮೇಲೆ ಅವರು ಕ್ಷಮಿಸಿದ್ದಾರೆ. ನೆಕ್ಸ್ಟ್ ಏನು ಅಂದರೆ, ಅವರು ಕ್ಷಮಿಸಿದ್ದಕ್ಕೆ ನಾವು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಲ್ವಾ. ಅದಕ್ಕೆ ಥ್ಯಾಂಕ್ ಯು ಅಂದರೆ ಸುಮ್ಮನೆ ಬಾಯಿಂದ ಅಲ್ಲದೆ ನಿಮ್ಮ ಹೃದಯದಿಂದ ಹೇಳಿ ಥ್ಯಾಂಕ್ ಯು ಅಂತ. ಈಗ ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀರಾ ಅಲ್ವಾ, ಕ್ಷಮೆ ಕೇಳಾಯಿತು, ಕೃತಜ್ಞತೆಗಳನ್ನು ಸಲ್ಲಿಸಿ ಆಯಿತು. ಈಗ ನಿಮ್ಮ ಪ್ರೀತಿ ತೋರಿಸ್ಕೋಬೇಕಲ್ವಾ ಯೂನಿವರ್ಸ್ಗೆ ಅಥವಾ ನಿಮ್ಮ ಇಷ್ಟ ದೈವಕ್ಕೆ. ಹಾಗಾಗಿ ಐ ಲವ್ ಯು. ಈ 4 ಪದಗಳು ಎಂಥ ಅದ್ಭುತವಾದ ಮ್ಯಾಜಿಕಲ್ ಪದಗಳು ಅಂದರೆ, ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿರಲಿ ಎಲ್ಲದಕ್ಕೂ ಈ ಪ್ರೇಯರ್ನ ನೀವು ಯೂಸ್ ಮಾಡಿಕೊಂಡ್ರೆ ಮ್ಯಾಜಿಕಲ್ ಆಗಿ ನಿಮ್ಮ ಲೈಫು ಬದಲಾವಣೆ ಆಗುತ್ತೆ. ಈಗ ಈ ಪ್ರಾರ್ಥನೆಯ ಒಂದು ಇಂಟ್ರೊಡಕ್ಷನ್ನ ನಿಮಗೆ ಕೊಟ್ಟೆ ಅಲ್ವಾ. ಈ ಪ್ರಾರ್ಥನೆಯಲ್ಲಿ 4 ಪದಗಳನ್ನು ಬಳಸ್ತೀವಿ, ಆ 4 ಪದಗಳ ಅರ್ಥ ಏನಿದೆ ಅಂತ ಹೇಳಾಯಿತು. ಈಗ ಹಣದ ವಿಷಯದಲ್ಲಿ ಈ ಪ್ರಾರ್ಥನೆನ ನಾವು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನಿಮ್ಮ ಹತ್ರ ಹಣ ಇರುತ್ತಲ್ವಾ, ಯಾವುದಾದ್ರೂ ಒಂದು ನೋಟ್ ತಗೊಳ್ಳಿ, 10 ರೂಪಾಯಿ ಆಗಲಿ, 20 ಆಗಲಿ, 50, 100, 200, 500 ಈ ಥರದ್ದು ಯಾವುದೇ ಒಂದು ನೋಟ್ ಇದ್ದೇ ಇರುತ್ತೆ ಅಲ್ವಾ ಕಂಪಲ್ಸರಿ ಪ್ರತಿಯೊಬ್ಬರ ಹತ್ರ. ಯಾವುದಾದ್ರೂ ಒಂದು ನೋಟನ್ನು ತಗೊಳ್ಳಿ. ಈ ನೋಟನ್ನು ನಿಮ್ಮ ಕೈಯಲ್ಲಿ ಅಂದರೆ 2 ಕೈಯಲ್ಲಿ ನೋಟನ್ನು ಆ ತುದಿ ಈ ತುದಿ ಇಟ್ಕೊಂಡು ಅದನ್ನು ನೋಡ್ತಾ ಹೇಳ್ಕೊಳ್ಳಿ, ಅಥವಾ ಒಂದು ಕೈಯಲ್ಲಿ ಅದನ್ನು ಇಟ್ಕೊಂಡು ನೋಟ್ ಮೇಲೆ ಮತ್ತೆ ಇನ್ನೊಂದು ಕೈಯನ್ನು ಇಟ್ಕೊಂಡು ನಿಮಗೆ ಯಾವುದು ಒಂದು ಕನೆಕ್ಷನ್ ಅಂತ ಅನಿಸುತ್ತೋ ನೋಟಿನ ಜೊತೆ ಆ ರೀತಿ ಇಟ್ಕೊಳ್ಳಿ. ಈಗ ಈ ನೋಟಿಗೆ ಯಾಕೆ ಹೇಳ್ತೀವಿ ಅಂತಂದರೆ, ನಿಮ್ಮ ಲೈಫಲ್ಲಿ ಆಲ್ರೆಡಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ,
ಸೊ ಆ ಪ್ರಾಬ್ಲಮಿಂದ ನೀವು ಹೊರಗೆ ಬರಬೇಕು ಅಂದರೆ, ಅಥವಾ ನಿಮಗೆ ಜಾಬ್ ಸಿಗಬೇಕು, ಅಥವಾ ಬಿಸ್ನೆಸ್ಸಲ್ಲಿ ಅಷ್ಟು ಬೆಳವಣಿಗೆ ಇಲ್ಲ, ಅಥವಾ ಲಾಸ್ ಆಗ್ತಾ ಇದೆ, ಅಥವಾ ನಿಮಗೆ ಬರ್ತಾ ಇರೋ ಹಣ ಬರ್ತಾ ಇಲ್ಲ, ಅಥವಾ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ, ಈ ರೀತಿಯಾದ ಹಣವನ್ನು ಕುರಿತು ಯಾವುದೇ ಪ್ರಾಬ್ಲಮ್ ಇರಲಿ ನಿಮ್ಮ ಲೈಫಲ್ಲಿ, ಆಗ ಈ ರೀತಿ ಹಣಕ್ಕೆ ನಾವು ಇದನ್ನು ಹೇಳ್ಕೊಂಡಾಗ ಖಂಡಿತ ಈ ಹಣದ ಪ್ರಾಬ್ಲಮ್ ನಿಮಗೆ ಮ್ಯಾಜಿಕಲ್ ಆಗಿ ಸಾಲ್ವ್ ಆಗಿರುತ್ತೆ. ಬರೀ ಅದು ಮಾತ್ರ ಅಲ್ಲ ಸ್ನೇಹಿತರೆ, ಈ ನೋಟುಗಳನ್ನು ಒಂದೊಂದು ಸಲ ನಾವೇನು ಮಾಡಿರ್ತೀವಿ, ನಮ್ಮ ಪರ್ಸಲ್ಲಿ ಹೇಗೇಗೋ ಮಡಚಿ ಅದಕ್ಕೆ ಒಂದು ನೋಡಿದ ತಕ್ಷಣ ಒಂಥರ ಆಗಬೇಕು, ಆ ನೋಟ್ಗೇನೆ ಅಸಹ್ಯ ಅನಿಸ್ಬೇಕು, ಆ ರೀತಿ ಹೇಗೇಗೋ ಮಡಚಿ ಎಲ್ಲೆಲ್ಲೋ ತುರ್ಕಿ ಇಟ್ಟಿರ್ತೀವಿ. ಡ್ರಾ ಅಲ್ಲಿ, ಕೆಲವರು ಹೆಂಗಸರು ಅಡುಗೆ ಮನೆಯಲ್ಲಿ ಡಬ್ಬಿಗಳಲ್ಲಿ, ಕೆಲವರು ಅವ್ರ ಬಟ್ಟೆಗಳಲ್ಲಿ, ಈ ರೀತಿ ಎಲ್ಲೆಲ್ಲೋ ಹೇಗೇಗೋ ಇಟ್ಟಿರ್ತೀವಲ್ಲ, ಆ ಥರ ಮಾಡಿದಾಗ ಆ ಹಣಕ್ಕೆ ನಮ್ಮನ್ನು ನೋಡಿದ್ರೇ ಅಸಹ್ಯ ಅನಿಸುತ್ತೆ. ಆಗ ಮತ್ತೆ ಅದು ನಮ್ಮ ಹತ್ರ ಬರೋಕ್ಕೆ ಇಷ್ಟಪಡಲ್ಲ. ಹಣಕ್ಕೆ ತುಂಬ ಹೈ ಎನರ್ಜಿ ಇದೆ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಹೇಳ್ತಾ ಇರ್ತೀನಲ್ಲ, ಪ್ರತಿ ವಿಡಿಯೋಲಿನೂ ಪ್ರತಿ ಒಂದು ವಸ್ತುವಿಗೂ ಎನರ್ಜಿ ಇದೆ ಅಂತ. ಈ ಹಣ ಅನ್ನೋದು ಪ್ರಪಂಚದಲ್ಲಿರುವಂಥ ಎಲ್ಲರ ಕೈಯಲ್ಲೂ ಸುತ್ತಾಡ್ತಾನೆ ಇರುತ್ತೆ. ಹಣ ಬರೀ ಒಬ್ಬರ ಕೈಯಲ್ಲೇ ನಿಲ್ಲಲ್ಲ. ನಮ್ಮ ಹತ್ರ ಹಣ ಇದೆ ಅಂದರೆ ನಾವೇನೋ ತಗೊಳ್ಳೋದಕ್ಕೆ ಅಂಗಡಿಯಲ್ಲಿ ಕೊಡ್ತೀವಿ, ಆ ಅಂಗಡಿಯಿಂದ ಇನ್ನೊಬ್ರಿಗೆ, ಅಲ್ಲಿಂದ ಇನ್ನೊಬ್ರಿಗೆ, ಈ ರೀತಿ ಸಂಚಾರ ಮಾಡ್ತಾನೆ ಇರುತ್ತೆ. ಹಾಗಾಗಿ ಎಲ್ಲರ ಎನರ್ಜಿ ತಗೊಂಡಿರುತ್ತೆ ಈ ಹಣ ಅನ್ನೋದು, ಹೈ ಎನರ್ಜಿ. ಈ ಹೈ ಎನರ್ಜಿ ಇರುವಂಥ ಹಣವನ್ನು ನಾವು ಎಷ್ಟು ಪ್ರೀತಿ ಮತ್ತು ಗೌರವ ಕೊಟ್ಟು ಅದನ್ನು ಇಟ್ಕೋಬೇಕು ಅಲ್ವಾ? ಅಥವಾ ಯಾರನ್ನಾದರೂ ಮೋಸ ಮಾಡಿ ಯಾಮಾರಿಸಿ ನಾವು ಹಣ ಪಡ್ಕೊಂಡಿದ್ರೆ ಆಗ ಕೂಡ ನಮ್ಮ ಹತ್ರ ಮತ್ತೆ ಯಾವಾಗಲೂ ಅದು ಆಗಿರುತ್ತೆ ನಮಗೆ ಗೊತ್ತಿಲ್ಲದೆ. ಒಂದು 10 ರೂಪಾಯಿ ಕೂಡ ನಾವು ಇನ್ನೊಬ್ಬರಿಗೆ ಮೋಸ ಮಾಡಿ ತಗೊಂಡೆಲ್ಲಿ ಅದೇ ಇಷ್ಟು ದೊಡ್ಡ ಕರ್ಮ ಆಗಿ ನಮ್ಮನ್ನು ಕಾಡ್ತಾ ಇರುತ್ತೆ, ದೊಡ್ಡ ದೊಡ್ಡ ಸಾಲಗಳಾಗೋ ಥರ. ಸೊ ಆ ರೀತಿ ಎಲ್ಲ ಆದಾಗ ಅದು ಪಾಪಗಳೇ ಅಲ್ವಾ? ಅದನ್ನೆಲ್ಲ ನಾವು ತೊಳ್ಕೋಬೇಕು ಅಂದರೆ ಈ ಪ್ರಾರ್ಥನೆ ಮಾಡಬೇಕು. ಆಮೇಲೆ ನಾವು ಪರ್ಸಲ್ಲಿ ಅಥವಾ ವಾಲೆಟಲ್ಲಿ ಇಟ್ಕೊಂಡಾಗ ಈ ಹಣದ ಜೊತೆ ಬೇರೆ ಇನ್ನೇನೇನೋ ಬಿಲ್ಗಳು, ಅದು ಇದು ಹಾಳು ಮೂಳು ಎಲ್ಲ ಇಟ್ಕೊಂಡು ಇದರ ಎನರ್ಜಿ ಕಡಿಮೆ ಆಗೋ ಥರ ಮಾಡೋದು. ಆ ರೀತಿ ಮಾಡಿದಾಗ ಕೂಡ ನಮ್ಮ ಹತ್ರ ಹಣ ನಿಲ್ಲಲ್ಲ. ಅಂದರೆ ಹಣದ ಎನರ್ಜಿನ ನಾವು ತುಂಬ ಕಡಿಮೆ ಮಾಡಿಬಿಡ್ತೀವಿ, ಆಗ ನಮ್ಮ ಹತ್ರ ಇಲ್ಲದೇನೆ ಆಗುತ್ತೆ. ಸೊ ಈ ರೀತಿಯಾದ ಅವಮಾನಗಳೆಲ್ಲ ನಾವು ಮಾಡಿರ್ತೀವಿ, ಗೊತ್ತೋ ಗೊತ್ತಿಲ್ಲದೇನೋ. ಹಾಗಾಗಿ ಈಗ ನೀವು ಹಣದ ನೋಟನ್ನು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ನಿಮ್ಮ ಹೃದಯಪೂರ್ವಕವಾಗಿ ಐ ಆಮ್ ಸೋ ಸಾರಿ, ನಾನು ಇಲ್ಲಿವರೆಗೂ ಮಾಡಿದ ಎಲ್ಲ ಪಾಪಗಳು, ಅವಮಾನಗಳು ಎಲ್ಲವನ್ನು ಕ್ಷಮಿಸು, ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಆಗಿರುವಂಥ ಎಲ್ಲ ಪಾಪಗಳನ್ನು, ಎಲ್ಲ ತಪ್ಪುಗಳನ್ನು ಕ್ಷಮಿಸು ಅಂತ ಕೇಳಿಬಿಟ್ಟು ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ನನ್ನ ಕ್ಷಮಿಸು. ನನ್ನ ಹಿಂದಿನ ಜನ್ಮದಲ್ಲೋ ಅಥವಾ ನನ್ನ ಪೂರ್ವಿಕರಿಂದನೋ ಎಲ್ಲಿಂದ ಯಾವ ಕಡೆಯಿಂದ ಯಾರಿಂದನಾದ್ರೂ ಈ ರೀತಿ ಹಣದಲ್ಲಿ ವಿಷಯದಲ್ಲಿ ನಿಮಗೆ ಏನಾದರೂ ನಾವು ತೊಂದರೆ ಮಾಡಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ನನ್ನನ್ನು ಕ್ಷಮಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಐ ಲವ್ ಯು ಮನಿ. ಸೊ ಈ ರೀತಿ ನೀವು ನೋಟನ್ನು ಕೈಯಲ್ಲಿಟ್ಕೊಂಡು ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಈ 4 ಮ್ಯಾಜಿಕಲ್ ಪದಗಳನ್ನು ಹೇಳ್ಕೊಂಡಾಗ ಆ ಒಂದು ನೋಟಿಗೆ ಎಷ್ಟು ಪ್ರೀತಿ ಅನ್ನೋದು ಟ್ರಾನ್ಸ್ಫರ್ ಆಗಿರುತ್ತೆ ಅಂದರೆ, ಆ ನೋಟನ್ನು ನೀವೆಲ್ಲಾದರೂ ಹೋಗಿ ಒಂದು ಅಂಗಡಿಯಲ್ಲಿ ಅಥವಾ ಎಲ್ಲಾದರೂ ಕೊಟ್ಟಾಗ ಅದು ಇನ್ನಷ್ಟು ಹಣವನ್ನು ಅದರ ಹಿಂದೆ ಗ್ಯಾಂಗ್ ಥರ ಮಾಡಿಕೊಂಡು ನಿಮ್ಮ ಕಡೆಗೆ ಅಬಂಡೆನ್ಸಲ್ಲಿ ಸಮೃದ್ಧಿಯಾಗಿ ಫ್ಲೋ ಆಗಿ ಬರುತ್ತೆ. ಯಾಕೆಂದರೆ ಈಗ ನೀವು ನಿಮ್ಮ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಅದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮ ಪ್ರೀತಿಯನ್ನು ಅದಕ್ಕೆ ತೋರಿಸಿದ್ದೀರಾ. ಹಾಗಾಗಿ ಹಣದ ಎನರ್ಜಿಗೆ ತುಂಬ ಖುಷಿಯಾಗುತ್ತೆ. ಅದು ಖುಷಿಯಾದಾಗ ಇನ್ನಷ್ಟು ಹಣವನ್ನು ಕರ್ಕೊಂಡು ಬರುತ್ತೆ ನಮ್ಮ ಹತ್ರ. ಈಗ ಈ ಪ್ರಾರ್ಥನೆನ ಎಷ್ಟು ಸಲ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ನೀವು ಕೇಳ್ಬೋದು. ಯಾವಾಗಾದರೂ ಮಾಡ್ಬೋದು, ಎಷ್ಟು ಸಲನಾದರೂ ಹೇಳ್ಕೊಬೋದು. ಆದರೆ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಮೈಂಡ್ ಫ್ರೆಶ್ ಆಗಿರುತ್ತೆ. ಆಗ ನೋಟನ್ನು ಕೈಯಲ್ಲಿ ಇಟ್ಕೊಂಡು ನೀವು ಒಂದು 108 ಸಲ ಹೇಳ್ಕೊಬೋದು. ಮತ್ತು ನೈಟ್ ಮಲ್ಕೊಳ್ಳೋವಾಗ ಮತ್ತೆ ಮೈಂಡ್ ಪ್ರಶಾಂತವಾಗಿರುತ್ತೆ. ಆಗ ಮತ್ತೆ ನೋಟನ್ನು ತಗೊಂಡು 108 ಸಲ ಹೇಳ್ಕೊಬೋದು. ಅಥವಾ ನೀವು ತುಂಬ ಬ್ಯುಸಿ ಪರ್ಸನ್ ಆಗಿದ್ದು ನಿಮಗೆ ಟೈಮ್ ಇಲ್ವಾ,
ಒಂದು ದಿನದಲ್ಲಿ ನಿಮಗೆ ಯಾವ ಟೈಮಲ್ಲಿ ಫ್ರೀ ಇರುತ್ತೋ ಆ ಟೈಮಲ್ಲೇ ಕೂತ್ಕೊಂಡು 108 ಸಲ ಇದನ್ನು ಹೇಳ್ಕೊಬೋದು. ಅಥವಾ 108 ಸಲ ನಿಮಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಂತಂದರೆ ನಾನೇ 108 ಸಲ ಹೇಳಿ ಈ ಮನಿ ಬ್ಲಾಕೇಜಸ್ಗೆ ಅಂತಲೇ ಹೋಪೋನೋಪೋನೋ ಪ್ರೇಯರ್ನ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಈ ಪೋಸ್ಟ್ನ ನೆಕ್ಸ್ಟ್ ಪೋಸ್ಟಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ. ನೀವು ಏನೇ ಕೆಲಸ ಮಾಡ್ತಾ ಇರಲಿ ಅದನ್ನು ಹಾಕ್ಕೊಂಡು ಕೇಳಿಸ್ಕೊಂಡು ಜೊತೆಗೆ ಹೇಳ್ಕೊಳ್ತಾ ಇರಿ. ಜೊತೆಗೆ ಹೇಳ್ಕೊಳ್ಳೋದ್ರಿಂದ ನೀವು ಪ್ರಾರ್ಥನೆ ಮಾಡಿದ ಹಾಗೂ ಆಗುತ್ತೆ, ಹಾಗೂ ಅಲ್ಲಿ 108 ಸಲ ಹೇಳಿರೋದ್ರಿಂದ ಸೊ ಈ ರೀತಿ ಬೆಳಗ್ಗೆ ಮತ್ತು ರಾತ್ರಿ ಹೇಳ್ಕೊಳ್ಳೋದ್ರಿಂದ, ಇಷ್ಟು ಸಲ ಹೇಳ್ಕೊಳ್ಳೋದ್ರಿಂದ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಮತ್ತು ಸಬ್ಕಾನ್ಷಿಯಸ್ ಮೈಂಡಿಂದ ನಮ್ಮ ರಿಯಾಲಿಟಿಗೆ ಬರುತ್ತೆ. ಅಂದರೆ ಹಣವನ್ನು ಕುರಿತು ನಮಗಿರುವ ಎಲ್ಲ ಪ್ರಾಬ್ಲಮ್ಸು ಮ್ಯಾಜಿಕಲ್ ಆಗಿ ಹೋಗುತ್ತೆ. ನೀವು 21 ದಿನ ಬಿಡದೆ ಇದನ್ನು ಟ್ರೈ ಮಾಡಿ, ಆಮೇಲೆ ನೋಡಿ ಮ್ಯಾಜಿಕ್. ನೀವೇ ಬಂದು ಹೇಳ್ತೀರಾ ನಿಮಗೆ ಸ್ಟಕ್ ಆಗಿರುವಂಥ ಹಣ ಬಂತು, ಅಥವಾ ನೀವು ಕೊಡೋರಿಗೆ ನೀವು ಕೊಟ್ಬಿಟ್ರಿ. ಈ ರೀತಿಯಾದ ಮ್ಯಾಜಿಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಎಷ್ಟೊಂದು ಜನ ಆಲ್ರೆಡಿ ಬಂದು ನನಗೆ ಹೇಳ್ತಾ ಇದ್ದಾರೆ ಅವರವರ ಫೀಡ್ಬ್ಯಾಕನ್ನು. ನೀವು ಕೂಡ ಇನ್ಮೇಲೆ ಹೇಳ್ತೀರಾ. ಸೊ ಇವತ್ತಿನಿಂದಾನೇ ಮಾಡೋಕ್ಕೆ ಶುರು ಮಾಡಿ ಇದು. ಸೊ ಇದು ಸ್ನೇಹಿತರೆ ಮನಿ ಬ್ಲಾಕೇಜಸ್ಗಾಗಿ ಹೋಪೋನೋಪೋನೋ ಪ್ರೇಯರ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಫುಲ್ಲಾಗಿ. ನೆಕ್ಸ್ಟ್ ವಿಡಿಯೋಲಿ ಹೋಪೋನೋಪೋನೋ ಪ್ರೇಯರ್ನ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಈ ವಿವರಣೆ ಎಲ್ಲ ತಿಳ್ಕೊಂಡು ಆ ಪ್ರೇಯರ್ನ ಯೂಸ್ ಮಾಡಿಕೊಂಡು ನಿಮ್ಮ ಎಲ್ಲ ಮನಿ ಬ್ಲಾಕೇಜಸ್ನ ಕ್ಲಿಯರ್ ಮಾಡಿಕೊಂಡು ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ, ಆನಂದವಾಗಿ, ಅಷ್ಟೈಶ್ವರ್ಯಗಳಿಂದ ನೀವು ಜೀವನ ಮಾಡಬೇಕು ಅಂತ ನಾನು ಯೂನಿವರ್ಸ್ ಹತ್ರ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.